ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಟಿ ಅಂದರೆ ಖಡಕ್ ಟಿ ಅಂತ. ಆದರೆ ನೆಫ್ರೋ ಡಿಪಾರ್ಟ್ಮೆಂಟಲ್ಲಿ ಕೆ ಟಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಇವತ್ತು ಕೂಡ ವೈಫು ತನ್ನ ಹಸ್ಬೆಂಡ್ಗೆ ಕಿಡ್ನಿ ಡೊನೇಟ್ ಮಾಡಿದ್ರು. ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಭಾಳ ಏರುಪೇರಿರೋ ಜರ್ನಿ. ಪೇಷಂಟ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ನೋಡೋದಾದರೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಹೇಗಿರುತ್ತೆ ಅನ್ನೋದು ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಪೇಷಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಪ್ರೇಷನ್ಗೆ ಬರ್ತಿದ್ದಾರೆ ಅಂದರೆ ಅವ್ರಿಗೆ 2 ಕಿಡ್ನಿನೂ ಫೇಲ್ ಆಗಿರುತ್ತೆ. ಅವರು ವಾರಕ್ಕೆ 3 ಸತಿ ಡಯಾಲಿಸಿಸ್ ಮೇಲೆ ಇರ್ತಾರೆ. ಹೀಗಿರುವಾಗ ಅವರು ತುಂಬ ಕಷ್ಟಗಳನ್ನು ಎದುರಿಸಿ ಡಯಾಲಿಸಿಸ್ ಕಾಂಪ್ಲಿಕೇಶನ್ ಎಲ್ಲ ಫೇಸ್ ಮಾಡಿ ಕಿಡ್ನಿ ಆಪ್ರೇಷನ್ಗೆ ಫಿಟ್ ಆಗಿರಬೇಕು. ಸೊ ಈ ಫಿಟ್ ಇರೋ ಪೇಷಂಟ್ಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಪ್ರೇಷನ್ ಆಗಬೇಕು ಅಂದರೆ ಒಬ್ಬರು ಡೋನರ್ ಸಿಗಬೇಕು. ಈಗಿನ ಕಾಲದಲ್ಲಿ 1 ಗ್ಲಾಸ್ ನೀರು ಕೊಡಿ ಅಂದ್ರೇ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಈ ಕಿಡ್ನಿ ಯಾರು ಕೊಡ್ತಾರೆ? ಹಾಗೂ ಈಗೂ ಕಿಡ್ನಿ ಸಿಕ್ಕರೂ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಬೇಕಂದ್ರೆ ಕಿಡ್ನಿ ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಿದ್ದ ಕಿಡ್ನಿ ಸಿಕ್ಕಿದ ಮೇಲೆ 5ರಿಂದ 6 ಗಂಟೆ ನಡೆಯೋ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಪ್ರೇಷನ್ ಸಕ್ಸಸ್ ಆಗಬೇಕು. ಸಕ್ಸಸ್ ಆಗಲಿಕ್ಕೆ ಭಾಳಷ್ಟು ಜನರ ಸಹಕಾರ ಬೇಕು. ಸಕ್ಸಸ್ ಆಗಿದ್ದ ಕೂಡಲೇ ಈ ಜರ್ನಿ ಇಲ್ಲಿಗೆ ಮುಗಿಯೋದಿಲ್ಲ. ಆಪ್ರೇಷನ್ ಆದಮೇಲೆ ಪೇಷಂಟ್ ಭಾಳ ನಾಜೂಕಾಗಿರಬೇಕು. ಅದು ಮುಂದೆ ಯಾವಾಗಾದರೂ ಹೇಳ್ತೀನಿ. ಇಲ್ಲಿಗೆ ಇವತ್ತಿಗಿಷ್ಟು ಸಾಕು. ನೆಕ್ಸ್ಟ್ ರೀಲಲ್ಲಿ ಸಿಗೋಣ. ಬಾಯ್.